ಸಂಘದ ಅಧ್ಯಕ್ಷರಾದಂಥ ಟಿ ಚಂದ್ರಪ್ಪನವರಿಗೆ ವಂದಿಸುತ್ತಾ, ಹಾಗೂ ಈ ಸಂಘದ ಪ್ರಥಮ ಕಾರ್ಯದರ್ಶಿಗಳಾದಂಥ ರಾಮಚಂದ್ರನವ್ರಿಗೂ, ಪ್ರಥಮ ಅಧ್ಯಕ್ಷರಾದಂಥ ಟಿ ಎಸ್ ರಮೇಶ್ ಅವ್ರಿಗೂ, ಹಾಗೂ ಸ್ಥಳೀಯ ಲೆಕ್ಕ ಪರಿಶೋಧಕರಿಗಂತ ಪಾಪನ್ ಮಾಸ್ಟರ್ ಅವ್ರಿಗೂ, ಹಾಗೂ ಮಾಜಿ ಕಾರ್ಯದರ್ಶಿಗಳಿಗೂ, ಮಾಜಿ ಅಧ್ಯಕ್ಷರುಗಳಿಗೂ, ಹಾಗೂ ಈ ಡೈರಿಯ ಸಿಬ್ಬಂದಿ ವರ್ಗದವ್ರಿಗೂ ವಂದಿಸುತ್ತಾ ನಾನು ಒಂದು 4 ಮಾತನ್ನಾಡಿಸ್ತೀನಿ. ಈ ದಿನ ನಮ್ಮ ತಾಯ್ಲೂರು ಡೈರಿ ಇಷ್ಟೊಂದು ಇದಾಗಬೇಕು ಅಂದರೆ ಇವರು ಇಟ್ಟಿರ್ತಕ್ಕಂಥ ಭಿಕ್ಷೆ ಅಂತಲೂ ನಾನು ಹೇಳ್ತೀನಿ. ಅವ್ರು ಮಾಡಿರೋ ಕೆಲಸದಿಂದಲೇ ಇವತ್ತು ನಾವು ಬಂದು ಧೈರ್ಯವಾಗಿ ಕೂತ್ಕೊಂಡು ನಾವು ಇದರಲ್ಲಿ ಯಾವುದೋ ಒಂದು ಪದವಿಯನ್ನು ಪಡೆದು ಅನುಭವಿಸ್ತಾ ಇದ್ದೀವಿ. ಅವ್ರಿಕ್ಕಿರೋ ಭಿಕ್ಷೆಯಿಂದಲೇ ನಾವು ಇವತ್ತು ಈ ಸ್ಥಾನಕ್ಕೆ ಬರಬೇಕು ಅಂದರೆ ಎಲ್ಲ ಬಾಧೆ ಬಿದ್ದು ಈತ ಬಿಲ್ಡಿಂಗ್ ಎಲ್ಲ ಕಟ್ಟಿ ನಾವು ಬಂದು ಧೈರ್ಯವಾಗಿ ಕೂತ್ಕೊಂಡು ಇದು ಮಾಡ್ಬೋದು. ಕೆಲವೊಂದು ಊರುಗಳಲ್ಲಿ ಡೈರಿನೇ ಮುಚ್ಚಾಕಿದ್ದಾರೆ, ಆದರೆ ನಮ್ಮ ತಾಯ್ಲೂರು ಡೈರಿ ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಮಾತುಗಳನ್ನು ಹೇಳುತ್ತಾ ಮುಂದೆ ಈ ಡೈರಿಯ ಬಗ್ಗೆ ಕೂಲಂಕಷವಾಗಿ ನಮ್ಮ ಪಾಪಣ್ಣ ಮಾಸ್ಟರ್ ಅವರು ಮಾತಾಡ್ತಾರೆ. ತಾಯ್ಲೂರು ಹೊರಲು ಪಾದಕರ ಸಹಕಾರ ಸಂಘಕ್ಕೆ 48 ವರ್ಷಗಳ ಸಂಗಮ. ತಾಯ್ಲೂರು ಹಾಲು ಪಾದಕರ ಸಹಕಾರ ಸಂಘಕ್ಕೆ 48 ವರ್ಷಗಳ ಸಂಗಮ. ತಾಯಲೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 48 ವರ್ಷಗಳ ಸಂಭ್ರಮ. 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 ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 48 ವರ್ಷಗಳ ಸಂಭ್ರಮ. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 48 ವರ್ಷಗಳ ಸಂಭ್ರಮ. ತಾಯಲೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 48 ವರ್ಷಗಳ ಸಂಭ್ರಮ.
ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು 50ನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದಕ್ಕೆ ನೀವೆಲ್ಲ ಕೂಡ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತೀವಿ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಈ ಸಂಸ್ಥೆ ಬಹಳ ಕಷ್ಟಪಟ್ಟು ಈ ಸಮಸ್ಯೆಯನ್ನು ಬೆಳೆಸಿದ್ವಿ. ಇವತ್ತು ಈ ಒಂದು ಬಿಲ್ಡಿಂಗ್ ಏನಿದೆಯೋ, ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕೂಡ ಅಷ್ಟೇ ಪಂಚಾಯತಿ ಕಡೆಯಿಂದ ತೊಂದರೆಗಳಾಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲದೂ ಕೂಡ ನಿಭಾಯಿಸಿ ಸಮಸ್ಯೆನ ಕಟ್ಟಿ, ಅಷ್ಟೇ ಅಲ್ಲ ನಮ್ಮ ರಾಮಚಂದ್ರ ಪ್ರವರ್ಧಂಗೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಕ್ಕೂ ಕೂಡ ಇವತ್ತು ಯಾವುದ್ರಲ್ಲಾದ್ರೂ ಜೀವನ ನಡೀತಾ ಇದೆ ಅಂದ್ರೆ ಹೈನುಗಾರಿಕೆಯಿಂದ ಮಾತ್ರ ಜೀವನ ನಡೀತಕ್ಕಂಥದ್ದು. ಬೇರೆ ಯಾವುದು ಕೂಡ ಇವತ್ತು ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ. ಅದರಿಂದ ಇದನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ. ನಾವು ಬಹಳ ಜಂಬುವಾಗಿ ಹೇಳ್ತಾ ಇದ್ವಿ, ಈ ಸಮಸ್ಯೆಗೆ ವರ್ಲ್ಡ್ ಬ್ಯಾಂಕ್ ಅವರು ಬಂದಿದ್ದಾರೆ, ಕರ್ನಾಟಕ ಸರ್ಕಾರದ ಅನೇಕ ಪ್ರತಿನಿಧಿಗಳು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಇವತ್ತು ನಾವಿಲ್ಲೇನು ಬೋರ್ಡ್ಸ್ ಹಾಕಿದೀವಿ, ನಾವು ಮೊದಲ ಕಾಲದಲ್ಲಿ ಈ ಸಂಸ್ಥೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಇದನ್ನು ನೋಡ್ಕೊಂಡೋಗಿ ಇಡೀ ರಾಜ್ಯದಲ್ಲೆಲ್ಲ ಕೂಡ KMF ಅಂತ ಬೋರ್ಡ್ಗಳನ್ನು ಮಾಡಿಸಿದ್ರು. ಆ ರೀತಿ ಎಲ್ಲಾ ಹಂತದಲ್ಲೂ ಕೂಡ ತಾಯಲೂರು ಹಾಲು ಉತ್ಪಾದಕ ಸಹಕಾರ ಸಂಘ ಮೊದಲೇ ಸ್ಥಾನದಲ್ಲಿತ್ತು. ಅದನ್ನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನಾಡ್ತಾ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತಾವು ಕರೆದು ಇಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ್ತಾ, ಈ ಸಮಸ್ಯೆಯನ್ನ ಇನ್ನೂ ಕೂಡ ಇವತ್ತೇನು ಮೊದಲನೇ ಸ್ಥಾನದಲ್ಲಿತ್ತು ಆ ಸ್ಥಾನಕ್ಕೆ ಹೋಗೋದಕ್ಕೆ ಇವತ್ತು ಏನಿದೆ ಪ್ರೈವೇಟ್ ಡೈರೀಸ್ ಏನಿದೆ ಅಲ್ಲಿ ಆಗ್ತಕ್ಕಂಥವ್ರಿಗೆಲ್ಲ ಕೂಡ ನೀವು ಎಲ್ಲರೂ ಕೂಡ ಹೇಳಿ ಅದನ್ನೆಲ್ಲ ಕೂಡ ಸರಿ ಮಾಡಿ ಅದನ್ನ ಈ ಹಾಲು ಉತ್ಪಾದಕರ ಸಂಘ ಹಾಲನ್ನು ಹೆಚ್ಚಿಗೆ ಬರ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಕೂಡ ನೋಡ್ಬೇಕು ಅಂತಕ್ಕಂಥ ಮಾತು. ಇದು ಬಹಳ ಕಷ್ಟಪಟ್ಟು ವೈಯಕ್ತಿಕವಾಗಿ ನಾವೇನಾದ್ರೂ ಕಾನ್ಸಂಟ್ರೇಷನ್ ಕೊಟ್ರೆ ಮಾತ್ರ ಬೆಳೀತದೆ. ನಾವು ಎಲೆಕ್ಷನ್ ಅಲ್ಲಿ ಬಂದಿದ್ವಿ, ನಮ್ಮ ಟರ್ಮ್ ಮುಗಿದೋಗುತ್ತೆ ಅಂತ ಹೇಳಿದ್ರೆ ಆಗೋದಿಲ್ಲ. ಬಹಳ ಕಷ್ಟಪಟ್ಟು ಎಲ್ಲಿ ಹಾಲು ಹೋಗ್ತಾ ಇದೆ, ಎಲ್ಲಿ ಹಾಲು ಬರ್ತಾ ಇಲ್ಲ ಅಂತಕ್ಕಂಥ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಡಿಗ್ರಿ ಕಡಿಮೆ ಆದಾಗ ಹಸುಗಳೆಲ್ಲ ಇಲ್ಲಿ ಕರ್ಕೊಂಡು ಬಂದು ಅವರನ್ನು ಕೂಡ ರಿಜೆಕ್ಟ್ ಮಾಡಿದೆ, ಇಲ್ಲೇ ಹಾಲನ್ನು ಕರೆದು ಹಾಕ್ತಕ್ಕಂಥದ್ದನ್ನು ಕೂಡ ನೋಡಿದೆ. ಅದರಿಂದ ಏನಾದರೂ ಮಾಡಿ ಈ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಏನಾದರೂ ಹೆಚ್ಚು ಕಡಿಮೆ ಆದಾಗ ಪ್ರೈವೇಟ್ ಅವರು ಮನಾಪಲೈಸ್ ಮಾಡಿಕೊಂಡು ನಿಜವಾಗ್ಲೂ ಕೂಡ ಶೋಷಣೆಗೆ ಒಳಪಡ್ತಾರೆ ರೈತರು. ಇವತ್ತೆಲ್ಲರೂ ಕೂಡ ಹಾಲಿನ ಮೇಲೆ ಆಧಾರ ಪಟ್ಟಿರ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಕೂಡ ಇದನ್ನು ಉಳಿಸಿ ಬೆಳೆಸ್ತಕ್ಕಂಥದಕ್ಕೆ ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸ ಎಲ್ಲರಿಗೂ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ತಾಯ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರೇ, ಮಾಜಿ ಅಧ್ಯಕ್ಷರುಗಳೇ ಮತ್ತು ಮಾಜಿ ಕಾರ್ಯದರ್ಶಿಗಳೇ, ಹಾಲಿ ಕಾರ್ಯದರ್ಶಿಗಳೇ, ನಿರ್ದೇಶಕ ಬಂಧುಗಳೇ, ಹಿಂದಿನಿಂದಲೂ ಕಣ್ಣನ್ನು ರೆಪ್ಪೆ ಯಾವ ರೀತಿ ಕಾಪಾಡುತ್ತೋ ಆ ರೀತಿ ಲೆಕ್ಕ ಪರಿಶೋಧಕರಾಗಿ ಭಾಳ ಮುತುವರ್ಜಿಯಿಂದ ನೋಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಬಂಧುಗಳು ಅಂತ ಪಾಪಣ್ಣವರೇ ಮತ್ತು ಸಹಕಾರಿ ಬಂಧುಗಳೇ, ಇದು ನಾವು ಯಾವ ರೀತಿ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತೀವೋ ಆ ರೀತಿ ಇದು 47 ವಸಂತಗಳು ಮುಗಿದು 48ನೇ ವರ್ಷದ ಪ್ರಾರಂಭೋತ್ಸವ ಇದು. ನಮಗೆ ಗೊತ್ತಿಲ್ಲ, ಮೊನ್ನೆ ನಾನು 17 ಮಾರ್ಚ್ ಅಂದಾಗ ಜ್ಞಾಪಕ ಬರುತ್ತೆ, ಪಾಪಣ್ಣವ್ರಿಗೆ ಜ್ಞಾಪಿಸಿದೆ 47 ವರ್ಷ ಆಗಿದೆ ಅಂತ. ಇದು 48ನೇ ಆನಿವರ್ಸರಿ. ನಂತರ ನಾನು ಇದ್ರ ಒಟ್ಟಿಗೆ ಪ್ರಾರಂಭ ಆದಂಥ ಸಂಘಗಳಿಗೆ ಕರೆ ಮಾಡಿದೆ. ಒಂದು 3-4 ಜನ ಮಾತ್ರ ಈಗ ಉಳಿದಿದ್ದಾರೆ ಅದರಲ್ಲಿ, ಬೇರೆಯವರೆಲ್ಲಾನು ದೈವಾಧೀನರಾಗಿದ್ದಾರೆ. ಸೊ ಇಷ್ಟು ವರ್ಷಗಳಾಗಿರೋದೇ ಒಂದು ಆಶ್ಚರ್ಯ ಅನ್ನುತ್ತೆ, ನೆನ್ಮನೆ ಆದಂಗೆ ನಮಗೆ ಗೊತ್ತಾಗ್ತದೆ. ಈ ಸಂಘ 1976ರಲ್ಲಿ ಕಾರ್ಯಾರಂಭ ಆಯಿತು. ವಿವಿಧ ಎಲ್ಲ ಕೆಲಸಗಳಾಗಿ 77ರಲ್ಲಿ ರಿಜಿಸ್ಟ್ರೇಷನ್ ಆಯಿತು. 76ರಲ್ಲಿ ಪ್ರಾರಂಭ ಆಗಿದ್ದು. ಇದಕ್ಕೆ ಅರ್ಜಿ ಬರೆದಿದ್ದು ನಾನೇನೆ, ಇದಕ್ಕೆ ಸಂಘ ಬೇಕು ಅಂತ. ಹಿಂದೆ ತಾಯ್ಲೂರು ಪಂಚಾಯತಿ ಬೇರೆ, ದೂಲಪಲ್ಲಿ ಪಂಚಾಯತಿ ಬೇರೆ ಇತ್ತು, ಈಗಲೂ ಅದು ಬೇರೆನೇ ಇದೆ. ದೂಲಪಲ್ಲಿಗೆ ಡೈರಿ ಬೇಕು ಅಂತ ಬರ್ತಿತ್ತು. ಅವರು ಒಬ್ಬ ವಿಸ್ತರಣಾಧಿಕಾರಿ ಬರ್ತಾರೆ, ಬಂದು ಪ್ರಾಥಮಿಕ ಸರ್ವೆ ಅಂತ ಮಾಡ್ತಾರೆ. ಮಾಡಿದಾಗ ಪಂಚಾಯತಿಗಳ ಲೆಕ್ಕ ಏನಿಲ್ಲ, ಇದು ಹೋಬಳಿ ಹೆಡ್ ಕ್ವಾರ್ಟರ್ಸು, ದೂಲಪಲ್ಲಿ ಕೊಡೋಕ್ಕಾಗಲ್ಲ, ಹೋಬಳಿ ಕೇಂದ್ರದಲ್ಲೇ ಮಾಡಬೇಕು ಅಂತೇಳಿ ಇದನ್ನು ಆಯ್ಕೆ ಮಾಡಿದರು. ಸೊ ಹಂಗಾಗಿ ಇದಾಯಿತು. ಮುಖ್ಯವಾಗಿ ಇದಾಗಬೇಕು ಅಂದರೂ ಕೂಡ ಆಗ
ದಿವಂಗತ ಎಂ ವಿ ವೆಂಕಟಪ್ಪನವರು ಮೇಲ್ಮನೆ ಸಭಾಧ್ಯಕ್ಷರಾಗಿದ್ದರು. ಅವರ ಊರಿಗೂ ಬೇಕು ಅಂತೇಳಿ ಅವರು ಒತ್ತಾಯದ ಮೇಲೇ ರೂಟ್ ನಂಬರ್ 15 ಅಂತ ಒಂದನ್ನು ಮಾಡಿದರು. ರೂಟ್ ನಂಬರ್ 15ಗೆ ಯಾವ್ಯಾವ ಬರ್ತಾ ಇದ್ವು ಅಂದರೆ ಬೊಡುಮಾಕನಹಳ್ಳಿ, ಅರಟಿ, ಒಡಗೂರು, ಆವಣಿ, ಎಮ್ಮೆನತ್ತ ಅನ್ನೋ ಡೈರಿ ಎಮ್ಮೆನತ್ತದ್ದಲ್ಲ, ಅದು ಪದಕಾಷ್ಟಿ ಡೈರಿಯನ್ನು ಎಮ್ಮೆನತ್ತಕ್ಕೆ ತಂದಿದ್ದು. ತಾಯ್ಲೂರು, ಸುಂಡ್ರಪಾಳ್ಯ, ಇಷ್ಟು ಡೈರಿಗಳು ಸೇರಿ ರೂಟ್ ನಂಬರ್ 15 ಅಂತ ಆಯಿತು. ಆಗ ಡೈರಿಗಳಾಗೋದೇ ಒಂಥರ ವಿಸ್ಮಯ ಥರ, ಅಂದರೆ ಭಾಳ ಅದೃಷ್ಟ ನಮ್ಗೆ ಡೈರಿ ಸಿಗ್ಬೇಕು. ಅದೃಷ್ಟನೇ ನಿಜಾನೇ. ಆಮೇಲೆ ಡೈರಿ ಪ್ರಾರಂಭ ಆಯಿತು. ಈ ದಿನ ಮಾರ್ಚ್ 17, 1978ರಂದು ಪ್ರಥಮ ಬಾರಿಗೆ ಸಂಜೆ ಪ್ರಾರಂಭ ಆಯಿತು. 17.5 ಲೀಟ್ರ್ ಮಾತ್ರ ಹಾಲು ಆವತ್ತು ಕಲೆಕ್ಷನ್. ಅಲ್ಲಿಂದ ಪ್ರಾರಂಭವಾಗಿ ಈ ಮಟ್ಟಕ್ಕೆ ಈ ಡೈರಿ ಬೆಳ್ಕೊಂಡು ಬಂದಿದೆ. ಇದಕ್ಕೆ ಭಾಳಷ್ಟು ನಮಗೆ ಕಾಣದ ಕೈಗಳು ಅಂತಲೂ ಹೇಳ್ಬೋದು, ಅಥವಾ ಅವನ್ನು ನಾವು ಮರ್ತಿದ್ದೀವಿ ಅಂತಲೂ ಹೇಳ್ಬೋದು. ಅದರ ಪ್ರೋಸೆಸ್ಸಲ್ಲಿ ಡೈರಿ ಮಾಡಬೇಕಾದ್ರೆ ವಿವಿಧ ಹಂತಗಳಿರುತ್ತೆ. ಒಂದನೇದು ಗ್ರಾಮ ಸಭೆ ಅಂತ ಮಾಡ್ತಾರೆ. ಆ ಗ್ರಾಮ ಸಭೆಯಲ್ಲಿ ಮುಖ್ಯ ಪ್ರವರ್ತಕರು ಅನ್ನೋರನ್ನ ನೇಮಕ ಮಾಡಬೇಕು. ಆ ಮುಖ್ಯ ಪ್ರವರ್ತಕನ ನೇಮಕ ಮಾಡಬೇಕಾದ್ರೆ ಆಗಿನ ಅಧ್ಯಕ್ಷರಾದಂಥ ಜಿ ಮುಖಾರಾಮ್ ಅಹಮದ್ ಅನ್ನೋರು ಬಂದು ಕುಳಿತುಕೊಂಡ್ರು. ಅವರು ಒಂಥರ ಒಬ್ಬ ಪಾಳೆಗಾರ ಥರ ನಡ್ಕೊಳ್ತಾ ಇದ್ರು. ಅವರು ನಾನೇ ಆಗಬೇಕು ಅಂದ್ರೆ ಮುಖ್ಯ ಪ್ರವರ್ತಕ. ಇಲ್ಲ ಅಂತ ನಾನು ಹೇಳಿದೆ, ಆಗಲ್ಲ ಅಂತ. ನಾನು ವಿರೋಧ ಮಾಡ್ಬಿಡ್ತೀನಿ, ನೀವು ಯಾರ ಜೊತೆನೂ ಸೇರಲ್ಲ, ಯಾರೋ ನಿಮ್ಮ ಹತ್ರ ಬರಲ್ಲ, ನೀವು ಹಳ್ಳಿಗೆ ಹೋಗಿ ತಿರುಗಾಡಿ ಶೇರ್ ಕಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಟಿ ಕೆ ನಾಗರಾಜ್ ಶೆಟ್ಟಿ ಅವ್ರ ಹೆಸರು ಹೇಳಿದೆ. ಟಿ ಕೆ ನಾಗರಾಜ್ ಶೆಟ್ಟಿ ಸರಿ ಇಲ್ಲ, ಆತನಾಗಲ್ಲ ಅಂತ ಹೇಳಿದ್ರು. ಇನ್ಯಾರೋ ನನ್ನ ಹೆಸರು ಹೇಳಿದ್ರು, ವಾಯಿನ ದೂಲಪ್ಪಲ್ಲ ಉಂಟಾಡು, ವಾಯಿನ ತಪ್ಪು ಇವ್ರು ಶೇರ್ ಕಿಟ್ಟವಳು, ಆಗಲ್ಲ ಅಂದ. ಕೊನೆಗೆ ಎಲ್ಲ ರಾಜಿಯಾಗಿ ಪಿ ವಿ ವಿಶ್ವನಾಥ ಶಾಸ್ತ್ರಿ ಅವ್ರನ್ನ ಮುಖ್ಯ ಪ್ರವರ್ತಕನಾಗಿ ಮಾಡಿದ್ರು. ಅವರಿಗೆ ಶೇರ್ ಕಲೆಕ್ಟ್ ಮಾಡುವಂಥ ಒಂದು ಅಧಿಕಾರ ಬಂತು. ಆದರೆ ಪಾಪ ಅವರು ನಮ್ಗೆ ಸಹಕಾರ ಕೊಡ್ತಾಯಿದ್ರು. ಆ ಪುಸ್ತಕ ಎಲ್ಲ ಸಿಗ್ನೇಚರ್ ಹಾಕಿ ನನ್ನ ಹತ್ರನೇ ಕೊಡ್ತಾಯಿದ್ರು. ನಾನು ಎಲ್ಲ ಹಳ್ಳಿಗಳಿಗೂ ಹೋದ್ವಿ. ನಾವೆಲ್ಲ ಹಳ್ಳಿಗಳಲ್ಲಿ ಇವರು ತಾತ ಇದ್ದರು, ತಿಮ್ರಾಯಗೌಡರು, ಅವ್ರನ್ನ ಕಂಡ್ವಿ. ಎಲ್ಲರೂ ಸಪೋರ್ಟು ಐತೆ. ವೆಲ್ಶೇಪಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಭಾಳ ಉತ್ತೇಜನದಿಂದ 11 ರೂಪಾಯಿ ಕಟ್ಟೋದು ಶೇರ್ ಅಷ್ಟೇ. ಈಗಲೂ ಅಷ್ಟೇ ಇದೆ. 50 ಶೇರ್ ಆಗಬೇಕಾಗಿತ್ತು ಅಷ್ಟೇ. ಅದು ಕೂಡ ಕಷ್ಟ ಇತ್ತು ಆ ಕಾಲದಲ್ಲಿ. ನಮ್ಮಲ್ಲಿ 96 ಶೇರ್ ಕಲೆಕ್ಷನ್ ಆಯಿತು. 96 ಶೇರ್ ಕಲೆಕ್ಷನ್ ಮಾಡಿ ಎಲ್ಲ ಮಾಡಿದ್ವಿ. ಆಮೇಲೆ ಯಾವಾಗ ಗ್ರಾಮ ಸಭೆಯಲ್ಲಿ ಒಂದು ತಕರಾರಾಯಿತು, ಅವರು ರೆಡ್ ಫೈಲ್ ಇಟ್ಟಿದ್ರು, ನಮ್ಮ ಸೊಸೈಟಿಗೆ ರೆಡ್ ಫೈಲ್ ಇಟ್ಟಿದ್ರು. ನಾನು ಆಮೇಲೆ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಬಂದು ಆಫೀಸ್ಗಳಿಗೆಲ್ಲ ಹೋದಾಗ ರೆಡ್ ಫೈಲಲ್ಲಿ ಸ್ಟಾರ್ಟ್ ಆಗಿದ್ದು ಭಾಳ ಸಕ್ಸಸ್ ಆಗಿ ನಡೆದಿದೆ, ಇದು ನಡೀತಾ ಇದೆ ಅಂತ ಆಮೇಲೆ ಆಫೀಸ್ಗಳಲ್ಲಿ ಹೇಳ್ತಾ ಬಂದರು. ಹಾಗೆಯೇ ಅದೇ ಕಾಲಕ್ಕೆ ಗ್ರಾಮ ವಿಕಾಸ ಎಂಬ ಸಂಸ್ಥೆನೂ ಪ್ರಾರಂಭ ಆಯಿತು. ಅವರಿಂದನೂ ನಾವು ಭಾಳಷ್ಟು ನೆರವು ಬಂತು, ಲೋನ್ಗಳು ಕೊಡೋಕ್ಕೆಲ್ಲ. ಹಾಗೆ ವಿಶ್ವನಾಥ್ ಶೆಟ್ಟಿ, ನಾಗರಾಜ್ ಶೆಟ್ಟಿ ಇವರೆಲ್ಲ ಇದನ್ಯಾರು ನಾವು ತಿಳ್ಕೊಳ್ಳೇ ಇಲ್ಲ, ಅವರೆಲ್ಲ ಭಾಳ ಸಪೋರ್ಟ್ ಮಾಡ್ಕೊಂತವ್ರು. ಹಾಗೆ ಗ್ರಾಮ ವಿಕಾಸ ಸಂಸ್ಥೆಯಿಂದ ಕೂಡ ಲೋನ್ ಕೊಡಬೇಕಾದ್ರೆ ಭಾಳಷ್ಟು ನೆರವು ನಮಗೆ ಆಯಿತು. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಆ ಗ್ರಾಮ ವಿಕಾಸನ ಒಂದು ಒಡನಾಟ ಇದ್ದಿದ್ದರಿಂದ ಆವಾಗ SFD ಅಂತ ಒಂದು ಸಂಸ್ಥೆ ಇತ್ತು, ಸರ್ಕಾರದ ಸಂಸ್ಥೆ, ಸ್ಮಾಲ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ. DPAP ಅಂತ ಇತ್ತು, ಡ್ರಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮ್ ಅಂತ. ಈ ಯೋಜನೆಗಳಲ್ಲಿ ನಮಗೆ ಸಬ್ಸಿಡಿ ಕೊಡ್ತಾ ಇದ್ರು. ಒಂದು ಹಸುವಿಗೆ 4,000 ರೂಪಾಯಿ ಲೋನ್ ಆದರೆ ಸಣ್ಣ ರೈತರಿಗೆ 1,000 ಸಬ್ಸಿಡಿ, ಅತಿ ಸಣ್ಣ ರೈತರಿಗೆ ಲ್ಯಾಂಡ್ಲೆಸ್ ಲೇಬರರ್ಸ್ಗೆ 33% ಅಂತ 1,300 ರೂಪಾಯಿ ಸಬ್ಸಿಡಿ. ಈ ಸ್ಕೀಮಲ್ಲಿ ಭಾಳಷ್ಟು ಲೋನ್ಗಳನ್ನು ನಾವು ಕೊಡಿಸಿ ಎಲ್ರಿಗೂ ಆ ಲೋನ್ ಮುಖಾಂತರ ನಮ್ಗೆ ಹಾಲು ಜಾಸ್ತಿ ಬಂತು. ಸ್ವಲ್ಪ ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಅಂತ ಈಗಲೂ ಇದೆ, ಆವತ್ತು ಇದೆ. ಅದನ್ನು ಭಾಳ ಸ್ಟ್ರಿಕ್ಟಾಗಿ ನಾವು ಜಾರಿಗೆ ತಂದು, ಅಂದರೆ ಯಾರು ಕೂಡ ಬೇರೆಯವ್ರಿಗೆ ಮಾರೋದಕ್ಕೆ ನಾವು ಬಿಡಲೇ ಇಲ್ಲ. ನಾವು ಭಾಳ ಒಂದು ರೀತಿ ಬಂಡ್ರ ಥರ
ಮೊಂಡತನದಿಂದ ನಾವು ಅವಾಗ ನಡ್ಕೊಂಡ್ವಿ. ಹಂಗಾಗಿ ಯಾರು ಕೂಡ ಬೇರೆ ಕಡೆ ಆ ಲೆಕ್ಕಕ್ಕೆ ಹೋಗಲಿಲ್ಲ. ಅನೇಕ ಸಂಘಗಳಲ್ಲಿ ಅದು ದುರುಪಯೋಗ ಆಯಿತು. ಹಂಗಾಗಿ ಆ ಸಂಘಗಳು ಉಂಟಾಗಕ್ಕೆ ಸಾಧ್ಯ ಆಗಲಿ. ಆ ನಿಟ್ಟಿನಲ್ಲಿ ನಮ್ಮ ಸಂಘ ಆವತ್ತಿಂದ ಇವತ್ತಿನವರೆಗೂ ಬಹಳ ಯಶಸ್ವಿಯಾಗಿ ನಡೀತಾ ಬಂದಿದೆ. ಆದರೆ ಇಲಾಖೆಯಲ್ಲೇ ಸ್ವಲ್ಪ ಬಹಳಷ್ಟು ಉಳುಕುಗಳಿರೋದ್ರಿಂದ ಹಿಂದೆ ಅಭಿವೃದ್ಧಿ ಆದಷ್ಟು ಸ್ಪೀಡ್ ಆಗಿ ಸ್ವಲ್ಪ ವೇಗವಾಗಿ ಈಗ ಅಭಿವೃದ್ಧಿ ಆಗ್ತಾ ಇದೆ. ಕಾರಣ ಅದೆಲ್ಲ ನಮಗೆ ಮೀರಿದಂಥ ವ್ಯವಹಾರಗಳು, ನಾವೇನು ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ, ಯಾವ ಒಕ್ಕೂಟ ನಮ್ಮನ್ನು ನಿಯಂತ್ರಣ ಮಾಡಿ ನಮ್ಮನ್ನು ಮಾರ್ಗದರ್ಶನ ಮಾಡೋದಕ್ಕಿದೆಯೋ ಆ ಒಕ್ಕೂಟನೇ ದುರುಪಯೋಗ ಮಾಡುತ್ತೆ. ಒಕ್ಕೂಟನೇ ನಮಗೆ ರಾಂಗ್ ಡೈರೆಕ್ಷನ್ ಕೊಡುತ್ತೆ. ನಾವು ಮಾದರಿಯಾಗಿ ಅವ್ರಿಲ್ಲ ಒಕ್ಕೂಟ. ಇಂದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಸಂಘದ ಕಾರ್ಯದರ್ಶಿಯಾಗಿ, ರೈತನಾಗಿ, ವಿಸ್ತರಣಾಧಿಕಾರಿಯಾಗಿ, ಟೀಮ್ ಲೀಡರ್ ಆಗಿ ನಾನು ಸುಮಾರು ಒಂದು 6 ಸಾರಿ ಹೋಗಿದ್ದೀನಿ ಗುಜರಾತ್. ವಿವಿಧ ಹಂತದಲ್ಲಿ ನಾನು ಹೋಗಿ ಗುಜರಾತಲ್ಲಿ ಸಂಘಗಳಿಗೆ ಭೇಟಿ ಕೊಟ್ಟಿದ್ದೀನಿ ಮತ್ತು ರೈತರ ಮನೆಗಳಿಗೆ ಹೋಗಿ ಅವ್ರನ್ನ ನೇರವಾಗಿ ಅವ್ರ ಹತ್ರ ಮಾತಾಡಿದ್ದೀನಿ. ಅದು ಮಾಡಿದಾಗ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಭಾಳಷ್ಟಿದೆ. ಅಂದರೆ ಯಾರೋ ಒಬ್ಬ ರಾಜ ಐಸ್ ಕ್ರೀಮನಿಗೆ ಐಸ್ ಕ್ಯಾಂಡಿಯನ್ನು ಕೈಯಲ್ಲಿ ಕೊಟ್ಟು, ಇದೇನು ಅಂತ ನೋಡಬೇಡ, ಸಡನ್ ಆಗಿ ಒಬ್ಬೊಬ್ರು ಪಾಸ್ ಮಾಡು ಅಂತ ಹೇಳಿದ್ರು. ಇವ್ರು ಕೊಡು, ಅವ್ರು ಕೊಡು. ಕೈ ತುಂಬ ಇದ್ದಿದ್ದು ಇಲ್ಲಿಗೆ ಬರಬೇಕಾದ್ರೆ ಕರ್ಗೋಗಿತ್ತು. ಹಾಗೆ ಅಮೂಲ್ ಪ್ಯಾಟರ್ನ್ ಎಂಬ ಒಂದು ಈ ಮಾದರಿಯನ್ನ ಇಲ್ಲಿ ತರಬೇಕಾದ್ರೆ ಒಬ್ಬ ತಂಡವನ್ನು ಕಳಿಸಿದ್ರು ಇಲ್ಲಿಗೆ ಗುಜರಾತ್ ಕಲ್ತ್ಕೊಂಡು ಬನ್ರಿ ಅಂತ. ಆ ಕಲ್ತ್ಕೊಂಡು ಬಂದವ್ರು ಏನು ಮಾಡಿದ್ರು ಅಂದ್ರೆ, ಅಲ್ಲಿರೋದನ್ನು ಪೂರ್ತಿ ಮರ್ಮಾಚ್ಬಿಟ್ಟು ಇಲ್ಲಿವ್ರಿಗೆ ಅನುಕೂಲ ಹೇಗಬೇಕು ಹಂಗೆ ಮಾಡ್ಕೊಂಡು ಇವತ್ತು ಅಮೂಲ್ ಪ್ಯಾಟ್ರನ್ ಅಂತ ಏನಿದೆಯೋ ಅದು ಅಮೂಲ್ ಪ್ಯಾಟ್ರನ್ನಾಗ ಉಳಿದಿಲ್ಲ. ಹಂಗಾಗಿ ಅಷ್ಟಾಗಿ ಲಾಭಗಳು ಈಗ ಬರ್ತಾ ಇದೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ, ಬಹಳಷ್ಟು ಮಾರ್ಪುಗಳಾಗಿದೆ. ಅದಕ್ಕೊಂದು ಗಾಂಧಿ ಅಂತವ್ರೇನಾದ್ರು ಉಟ್ಕೊಂಡ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಂಗೆ ಹೋರಾಟ ನಡೀತೋ ಆ ರೀತಿ ಈಗ ನಡೆಸಬೇಕು ರೈತರು. ಈಗ ಉಪ್ಪು ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಾ ಇದ್ದಿದ್ದು, ಉಪ್ಪಿನ ಸತ್ಯಾಗ್ರಹ ಏನಕ್ಕಾಗಿ ಮಾಡಿದ್ರು? ಅದಕ್ಕೆ ಟ್ಯಾಕ್ಸು ಇಂಗ್ಲೆಂಡ್ ಕಟ್ಟಬೇಕಾಗಿತ್ತು, ಇಂಗ್ಲೆಂಡ್ನವ್ರಿಗೆ. ಯಾಕೆ ಕಟ್ಟಬೇಕು? ನಮ್ಮ ದೇಶದ ಸಮುದ್ರ ನಮ್ಮವ್ರು ಮಾಡೋದು, ಇದಕ್ಕೆ ಯಾಕೆ ಕಟ್ಟಬೇಕು ಅಂತ. ಹಾಗೆ ಹಾಲು ಇಲ್ಲಿನವ್ರು ಹಾಲು ಹಾಕ್ತದೆ, ಇಲ್ಲಿ ತಂದು ಹಾಲು ಹಾಕ್ತಾರೆ. ನಿಮ್ಮ ಮನೇಲಿ ಹಾಲು ಬರ್ತಾ ಇದೆ, ನಾಳೆ ಬರಲ್ಲ, ಹಸು ನಿಂತೋಗುತ್ತೆ, ಅವಾಗ ನೀವು ಹಾಲು ಕೊಂಡ್ಕೋಬೇಕು. ಹಾಗಾಗಿ ಹಾಲು ಉತ್ಪಾದನೆ ಇಲ್ದಿರ ಇರೋರು ಹಾಲು ಕೊಂಡ್ಕೋಬೇಕಾಗುತ್ತೆ. ಅದನ್ನು ಸ್ಥಳೀಯ ಹಾಲು ಮಾರಾಟ ಅಂತ ನಾವು ಮಾರ್ತೀವಿ. ಅದ್ರ ಜೊತೆಗೆ ನಿಮಗೆ ಬೂಸ ಅಂಗಡಿ ಇಟ್ಟಿರೋರು ಅಥವಾ ಮೆಡಿಕಲ್ ಸ್ಟೋರ್ಸ್ನವರು, ಇವರೆಲ್ಲ ನಮ್ಗೆ ಬೇಕಾದವು. ಈ ಕಮ್ಯುನಿಟಿಯಲ್ಲಿ, ಸಮಾಜದಲ್ಲಿ ಎಲ್ಲರೂ ಇರಬೇಕು. ಅವರು ಹಾಲು ಕೊಂಡ್ಕೊಂಡು ಹೋಗ್ತಾರೆ. ಅದಕ್ಕೆ ಟ್ಯಾಕ್ಸ್ ಯೂನಿಯನ್ಗೆ ಯಾಕೆ ಕೊಡಬೇಕು? ಅದಕ್ಕೆ ಲೇವಿ ಯಾಕೆ ಯೂನಿಯನ್ಗೆ? ಇದು ಆ ಉಪ್ಪಿನ ಸತ್ಯಾಗ್ರಹ ಇದಕ್ಕೂ ವ್ಯತ್ಯಾಸ ಇಲ್ಲ. ಹೀಗೆ ಅನೇಕ ಇದೆ. ಗುಜರಾತಲ್ಲಿ ಆ ಮಾದರಿ ಹಾಗೇ ಇದೆ, ಇಲ್ಲಿ ಬಹಳಷ್ಟು ಚೇಂಜ್ ಆಗಿದೆ. ನಿಮಗೆ ಈ ಡೈರಿ ಹಿಂದೆ ಇದ್ದಿದ್ದು ಇವಾಗ ಆಗಿದೆ ಅನ್ನೋದನ್ನ ಹೇಳ್ಬೇಕಂದ್ರೆ, ಅಂದ್ರೆ ಡೈರಿ ನಡೀತಾ ಇರೋದ್ರಲ್ಲಿ ನಾನು ಹೇಳ್ತಾ ಇಲ್ಲ, ವ್ಯವಸ್ಥೆ ಹೇಗಿದೆ ಅನ್ನೋದು ಹೇಳ್ಬೇಕಂದ್ರೆ, ಕೆಲವರು ಜ್ಞಾಪಕ ಇರ್ಬೋದು, ಈ ಡೈರಿ ಪ್ರಾರಂಭ ಆದ ಘಟ್ಟದಲ್ಲಿ ಎಲೆಕ್ಷನ್ನು ಯಾವ ರೀತಿ ಇತ್ತು, ಆಮೇಲೆ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಈ ಡೈರಿಗಳೆಲ್ಲ ಅಮೂಲ್ ಪ್ಯಾಟರ್ನ್ ಡೈರಿಗಳು ಪ್ರಾರಂಭ ಆದಾಗ ಇದು MLC ಅಂತ ಏನಿದೆಯೋ, ಮೇಲ್ಮನೆ ಆಗಿದೆಯೋ ಆ ರೀತಿ ಆ ವ್ಯವಸ್ಥೆಯಲ್ಲಿ ಇದ್ದಿದ್ದು ಈ ಸಂಘಗಳ ರಚನೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಶಾಸನ ಸಭೆಗೆ 5 ವರ್ಷಕ್ಕೊಂದ್ಸಾರಿ ಎಲೆಕ್ಷನ್ ಆಗ್ತದೆ. ಆ ಎಲೆಕ್ಷನ್ ಆದಾಗ ಎಲ್ರಿಗೂ ಅದು ನಿರ್ಜೀವ ಆಗುತ್ತೆ, ಅಂದ್ರೆ ಸತ್ತೋಗುತ್ತೆ. ಆ ಟೈಮಲ್ಲಿ ಒಂದು ಪೀರಿಯಡ್ ಅಲ್ಲಿ 1 ತಿಂಗಳು 2 ತಿಂಗಳು ಯಾರು ಇರಲ್ಲ ಅದಕ್ಕೆ. ಆದ್ರೆ ವಿಧಾನ ಮಂಡಲಕ್ಕೆ
ಯಾವತ್ತೂ ಅದು ಜೀವಂತವಾಗಿರ್ತದೆ. MLC ಇರುತ್ತಲ್ಲ ಅದು. ಅದಕ್ಕೆ ದ್ವೈವಾರ್ಷಿಕ ಅಂತ, ಅದಕ್ಕೆ 2 ವರ್ಷಕ್ಕೆ ಕೆಲವ್ರಿಗೆ ಎಲೆಕ್ಷನ್ನು, ಅದು ಜೀವಂತವಾಗಿರುತ್ತೆ. 6 ವರ್ಷ ಪೀರಿಯಡ್, ಅದು ಜೀವಂತವಾಗಿರುತ್ತೆ. ಯಾವತ್ತೂ ಅದು ಸಾಯಲ್ಲ, ನಿರ್ಜೀವವಾಗಿರ್ತದೆ, ಜೀವಂತವಾಗಿರ್ತದೆ. ಇದು ನಿರ್ಜೀವ ಆಗುತ್ತೆ. ಈ ಸೊಸೈಟಿಗಳು ಆ ರೀತಿ ಮಾಡಿದ್ದು. ಇವಾಗ ಇಲ್ಲಿ ಮೇಲ್ಮನೆ ಯಾವತ್ತೂ ಜೀವಂತವಾಗಿರುತ್ತೆ, ಅಲ್ಲಿ ರಾಜ್ಯಸಭಾ ಜೀವಂತವಾಗಿರ್ತದೆ, ಪಾರ್ಲಿಮೆಂಟ್ ಅಲ್ಲಿ. ಈ ಸಂಘಗಳ ರಚನೆ ಆ ರೀತಿ ಮಾಡಿದ್ರು. 9 ಜನ ನಿರ್ದೇಶಕರಿದ್ರು, 3 ಜನಕ್ಕೆ ಎವ್ರಿ ಇಯರ್ ಎಲೆಕ್ಷನ್ ಇರ್ತದೆ, 3 ವರ್ಷ ಅವಧಿ. ಅಲ್ಲಿಗೆ 3 ಜನ ಹೋದ್ರು, ಎಲೆಕ್ಷನ್ ತಕರಾರು ಬಂದ್ರು, 6 ಜನ ಇರ್ತಾರೆ, ಎಲೆಕ್ಷನ್ ಇದು ನಡೀತಾ ಇರ್ತದೆ, ಕಮಿಟಿ ಇರುತ್ತೆ, ಕಮಿಟಿ ಸಾಯಲ್ಲ. ಆ 3 ವರ್ಷ ಮತ್ತೆ 3 ಜನಕ್ಕೆ ಮಾತ್ರ ಎಲೆಕ್ಷನ್, ಮತ್ತೆ 3 ವರ್ಷಕ್ಕೆ. ಹಂಗಾಗಿ ರೊಟೇಷನ್ ಅಲ್ಲಿ ಆಗ್ತಾ ಇರ್ತದೆ. 3 ಜನಕ್ಕೆ 3 ಜನಕ್ಕೆ ಬಂದಾಗ ರಾಜಕೀಯ ಬರಲ್ಲ. ಮತ್ತೆ 180 ದಿನ ಹಾಲಾಗ್ಬೇಕು ಅಂದ್ರೆ ವರ್ಷದಲ್ಲಿ 6 ತಿಂಗಳು ಹಾಕಿರ್ಬೇಕು. ಅವ್ರಿಗೆ ಇದೆಲ್ಲ ಗೊತ್ತಿರ್ತದೆ ಅಂತ. ಅದು ರಾಜಕೀಯ ಲಾಭಕ್ಕೆ ಇದನ್ನೆಲ್ಲ ಬದಲಾವಣೆ ಮಾಡ್ಕೊಂಡ್ಬಂದ್ಬಿಟ್ರು ಈಗಿನ ಆಡಳಿತ ನಡೆಸ್ತಾ ಇರ್ತಕ್ಕಂಥವು. ಅದು ಏನಿಲ್ಲ, ರಾಮಕೃಷ್ಣ ಹೆಗಡೆ ಬಂದಾಗ ಅವ್ರಿಗೆ 83ರಲ್ಲಿ ಅವ್ರ ಅಧಿಕಾರಕ್ಕೆ ಬಂದರು. ಮಧ್ಯಂತರ ಚುನಾವಣೆ ತಂದರು. 85ರಲ್ಲಿ ಮತ್ತೆ ಅವ್ರ ಆಯ್ಕೆ ಬಂದಾಗ ಅಭೂತಪೂರ್ವವಾದಂಥ ಒಂದು ಸಪೋರ್ಟ್ ಇದೆ ಜನತಾ ಪಕ್ಷಕ್ಕೆ. ನಾವ್ಯಾಕೆ ಸೊಸೈಟಿಗಳನ್ನ ಕೂಡ ಒಂದೇ ಸರಿ ಎಲೆಕ್ಷನ್ ಮಾಡಬಾರ್ದು, ನಮ್ಮ ತೆಕ್ಕೆಗೆ ತಗೋಬಾರ್ದು ಅಂತೇಳಿ ಒಂದು ಸುಗ್ರೀವಾಜ್ಞೆ ತಂದು ಇದನ್ನು ಕೂಡ 3 ವರ್ಷಕ್ಕೆ ಎಲೆಕ್ಷನ್ ಅಂತೇಳಿ ಅದನ್ನೆಲ್ಲ ರದ್ದು ಮಾಡಿಬಿಟ್ಟು ಈ ರೀತಿ ಮಾಡಿಬಿಟ್ರು. ಸೊ ಹಂಗಾಗಿ ರಾಜಕೀಯ ಪ್ರವೇಶ ಆಗ್ಬಿಟ್ಟು ಹಾಲಿನ ಸಂಘಗಳಲ್ಲಿ ರಾಜಕೀಯ ಇರಲಿಲ್ಲ ಹಿಂದೆ. ಇವಾಗ ಯಾರಾದರೂ ಕಾಂಗ್ರೆಸ್ ಕಂಟ್ರೋಲಲ್ಲಿ ಇದ್ರೆ ದಳದವರು ಅಥವಾ BJP ಅವ್ರು ಬರ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ 2-3 ಎಲೆಕ್ಷನ್ ಹೊಡೆದಾಡ್ಬೇಕಾಗಿತ್ತು. ಇವಾಗ ಏನಾಯ್ತು, ಒಂದೇ ಸಾರಿ 1 ತಿಂಗಳಲ್ಲಿ ಸ್ವಲ್ಪ ಬಾಧೆ ಬಿಟ್ಟು ಬಂದ್ಬಿಡ್ತಾರೆ. ಆ ರೀತಿ ಬಂದು ರಾಜಕೀಯ ಬಂದ್ಬಿಟ್ಟು ಆಮೇಲೆ ಹಾಗೇನೆ 6 ವರ್ಷದ ಮೇಲೆ ಯಾರು ಇರಬಾರ್ದು ಅಂತಿತ್ತು. 6 ವರ್ಷದ ಮೇಲೆ ಅಧ್ಯಕ್ಷರಾಗಿ ಯಾರು ಮುಂದುವರಿಬಾರ್ದು. ಅದನ್ನು ಯಾಕೆ ತೆಗೆದ್ರು ಅಂದ್ರೆ, ಈ ಡೈರೆಕ್ಟರ್ಗಳು ಪರ್ಮನೆಂಟ್ ಆಗಿ ಕೋಲಾರ ಕೂತ್ಕೋಬೇಕು, ಯೂನಿಯನ್ ಡೈರೆಕ್ಟರ್. ಈ ಕಾಡೇಪಲ್ಲಿ ನಾಗರಾಜ್ ಆಗ್ಬೋದು, ಅಥವಾ ರಾಜೇಂದ್ರ ಗೌಡ್ರು ಆಗ್ಬೋದು, ಇಂಥವ್ರು, ಅಥವಾ ಜಯಸಿಂಹ ಕೃಷ್ಣಪ್ಪನವ್ರು ಆಗ್ಬೋದು, ಇಂಥವ್ರು ಪರ್ಮನೆಂಟ್ ಆಗಿದ್ದೋಗ್ಬಿಡ್ಬೇಕು ಲೈಫ್ ಲಾಂಗ್. ಅದಕ್ಕೆ ಅದನ್ನೆಲ್ಲ ರಾಜಕೀಯ ಒತ್ತಡ ತಂದು ಎಲ್ಲ ತೆಗೆದಾಕಿ ಇವಾಗ ನಮ್ಮ ಪಕ್ಕದ ಆಂಧ್ರದಲ್ಲಿ ವಿಜಯ ಡೈರಿ ಅನ್ನೋದು ಬಹಳ ಯಶಸ್ವಿಯಾಗಿ ನಡೀತಾ ಇದ್ದಂಥ ಸಂಸ್ಥೆ ಹೋಯ್ತು. ಇದು ಕೂಡ ಲಾಭದಾಯಕ ನಡೀತಾ ಇಲ್ಲ. ಇವೆಲ್ಲ ಒಂದು ಕಾಲಕ್ಕೆ ಮುಚ್ಚಿ ಹೋಗುವಂಥ ಸಂಸ್ಥೆಗಳಿವೆ. ಅದಕ್ಕೆ ಯಾರೂ ತಡೆಯೋಕ್ಕಾಗಲ್ಲ. ಒಂದು ಕಾಲಕ್ಕೆ ಹೋರಾಟ ನಡೆಸಲೇಬೇಕಾಗುತ್ತೆ, ಕಾಪಾಡ್ಕೋಬೇಕಾಗುತ್ತೆ ಇವನ್ನೆಲ್ಲ. ಸೊ ಅದೆಲ್ಲ ದೊಡ್ಡ ವಿಚಾರಗಳು, ನಮ್ಮ ಕೈ ಮೀರಿದ ವಿಚಾರಗಳು. ಇದಕ್ಕೆ ಗೋವರ್ ಆಯೋಗ ಅಂತ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಮಾಡಿದ್ರು ಕೂಡ ಅದನ್ನೆಲ್ಲ ಹಂಗೆ ಒಳಗೊಳಗೆ ಇಟ್ಬಿಟ್ಟು ಎಲ್ಲ ನಾನೇನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ತಂದಿದ್ರು ಹೊರಗಡೆಗೆ. ಒಬ್ಬ ಜಡ್ಜು ಇದನ್ನೆಲ್ಲ ನೋಡಿ, ಅಮೂಲ್ ಪ್ಯಾಟ್ರನ್ ಅಂತೀರಿ, ಅಮೂಲ್ ಪ್ಯಾಟ್ರನ್ ಗುಜರಾತಲ್ಲೇ ಒಂಥರ ಇದೆ, ಕರ್ನಾಟಕದಲ್ಲಿ ಒಂಥರ ಇದೆ, ತಮಿಳ್ನಾಡಲ್ಲಿ ಒಂಥರ ಇದೆ, ಆಂಧ್ರದಲ್ಲಿ ಒಂಥರ. ಯಾಕೆ ಈ ಥರ ಅಮೂಲ್ ಪ್ಯಾಟ್ರನ್ ಎಲ್ಲಿದೆ ಅಲ್ಲಿಗೆ ಇಲ್ಲ. ಸೊ ಇದನ್ನೆಲ್ಲ ಸರಿ ಮಾಡಬೇಕು ಅಂತೇಳಿ ಭಾಳಷ್ಟು ಮಾಡಿದ್ರು, ಆದರೆ ಆಗಲಿಲ್ಲ. ಮುಂದೆ ಸ್ಟ್ರಾಂಗ್ ಸರ್ಕಾರಗಳು ಕೇಂದ್ರದಲ್ಲೂ ರಾಜ್ಯಗಳಲ್ಲೂ ಬಂದರೆ ಮುಂದೆ ಆಗ್ಬೋದು. ಅದಾದರೆ ಮಾತ್ರ ಭಾಳ ನಮಗೆ ನ್ಯಾಯ ಸಿಗುತ್ತೆ. ಇಲ್ದಿರೋದ್ರೆ ಸ್ವಲ್ಪ ಕುಟ್ಕೊಂಡೇ ನಡೀತಾ ಇರ್ತವೆ ಇವೆಲ್ಲ. ಹಾಗಾಗಿ ನಿಮ್ಮ ಕರ್ತವ್ಯ ನೀವು ಇಲ್ಲಿ ಚೆನ್ನಾಗಿ ನೆರವೇರಿಸ್ಬೇಕು. ಈ ಸಂಘಗಳಲ್ಲಿ ಮಾಡಿದಾಗ ನಮ್ಮ ಸಂಘವನ್ನು ಮಾಡ್ತಾ ಹಾಗೇನೆ ರೆಪ್ರೆಸೆಂಟೇಷನ್ ಕಳಿಸುವಾಗ ಕೋಲಾರಕ್ಕೆ ಅಥವಾ ನಮ್ಮ ತಾಲೂಕು ಡೈರೆಕ್ಟರ್ ಆಗಿ ಯಾರು ನ್ಯಾಯವಾಗಿ ಮಾಡ್ತಾರೋ ಅವ್ರನ್ನ ಮಾಡಬೇಕು. ಎಲ್ಲ ಭಾಳ ವ್ಯಾಪಾರಮಯ ಆಗೋಗಿದೆ. ಇವಾಗ ಎಲೆಕ್ಷನ್ ಬಂದಾಗ ದುಡ್ಡು ಕೊಡ್ತಾರೆ, ಇವ್ರು ರಿಟೈರ್ಡ್ ಆದಾಗ ಲಂಚ ಕೊಡ್ಬೇಕು. ಇವ್ರು ಬರ್ಬೇಕಂತ ಒಬ್ರು ಯಾರೋ ಸತ್ತೋದ್ರೆ ಇನ್ಶೂರೆನ್ಸ್ ತಗೋಬೇಕಂದ್ರೆ ಲಂಚ ಕೊಡ್ಬೇಕು. ನಿಮ್ಗೆಲ್ರಿಗೂ ಗೊತ್ತಿರೋದು, ಯಾರು ಕೇಳ್ತಾ ಇಲ್ಲ. ಇವೆಲ್ಲ ಕೇಳುವಂತ
ಒಂದು ಪ್ರವೃತ್ತಿ ಹುಟ್ಟಬೇಕು ನಮ್ಮಲ್ಲಿ, ನ್ಯಾಯವಾಗಿ ನಡ್ಸ್ಕೊಂಡು ಹೋಗ್ಬೇಕು. ಈ ಒಂದು ಸಂಘದ್ದು ನಾವು ಯಾರನ್ನಾದ್ರೂ ಒಬ್ಬರನ್ನ ಎವಾಲ್ಯೂಯೇಟರ್ ಅಂತ ಏನಾದರೂ ಮಾಡಿ ಹಳ್ಳಿಗೆ ಹೋಗಿ ಈ ಸಂಘ ಆಗಕ್ಕೆ ಮೊದಲು ಯಾವುದಾದ್ರೂ ಒಂದು ಹಳ್ಳಿ ತಗೊಂಡು ನಾವು ನಿಮ್ಮ ನಗರದ್ದೇ ತಗೋಬೋದು, ನಿಮ್ಮ ನಗರದಲ್ಲಿ ಎಷ್ಟು ಮನೆ ಇತ್ತು ಅಂತ, ಆವಾಗ ಆಗಿತ್ತು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ, ಈಗೇನಾಗಿದೆ ಅನ್ನೋದನ್ನು ಸಮೀಕ್ಷೆ ಮಾಡಿದರೆ ಇದರಿಂದ ಪ್ರತಿ ಊರು ಪ್ರತಿ ಮನೆಗೂ ಅನುಕೂಲ ಆಗಿದೆ. ಆರ್ಥಿಕವಾಗಿ ಬದಲಾವಣೆ ಆಗಿದೆ, ಸಾಮಾಜಿಕವಾಗಿ ಬದಲಾವಣೆ ಆಗಿದೆ. ಇದು ಬಹಳ ಒಂದು ಉಪಯೋಗವಾದಂಥ ಮಾಧ್ಯಮ, ಒಂದು ಸಂಸ್ಥೆ. ಈ ಸಂಸ್ಥೆ ಕೆಡೋದಕ್ಕೆ ಯಾರೂ ಬಿಡಬಾರ್ದು. ಇದು ಕೆಟ್ಟೋದ್ರೆ ಎಲ್ರಿಗೂ ನಷ್ಟನೇ, ಇದು ಚೆನ್ನಾಗಿದ್ರೆ ಎಲ್ರಿಗೂ ಲಾಭ. ಆ ದಿಸೆಯಲ್ಲಿ ನಾವು ಕೆಲಸ ಮಾಡಲೇಬೇಕು. ಇದನ್ನ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಇನ್ನೇನು ಒಂದು 2 ವರ್ಷ ಆದಮೇಲೆ 50ನೇ ವರ್ಷ ಆಗುತ್ತೆ. ಅವಾಗೆಲ್ಲ ನಮ್ಮ ಇದ್ರ ಜೊತೆಯಲ್ಲಿ ಆದಂಥ ಅವ್ರನ್ನೂ ಒಂದು ಮಾತು ಕೇಳಿ ಭಾಳ ಗ್ರ್ಯಾಂಡಾಗಿ ಏನಾದರೂ ಮಾಡೋಣ. ಆದರೆ ಒಂದು ಸಮೀಕ್ಷೆ ಕೂಡ ಮಾಡಿ ಒಂದು ಪುಸ್ತಕದ ಥರ ತಂದರೂ ಕೂಡ ಅದೆಲ್ರಿಗೂ ಉಪಯೋಗ ಆಗುತ್ತೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇದ್ದರೆ ಅಂಥವೆಲ್ಲ ಮಾಡ್ಬೋದು. ಇದು ವೈಯಕ್ತಿಕವಾಗಿ ಯಾರು ಏನು ಅದನ್ನ ಹೇಳ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋಕ್ಕೂ ಹೋಗ್ಲಿಕ್ಕೆ ಇನ್ನೊಂದಕ್ಕಲ್ಲ. ಇದರಿಂದ ಎಲ್ರಿಗೂ ಅನುಕೂಲ ಆಗಿದೆ. ವೈಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ನಾನು ಹೇಳ್ಬೇಕಂದ್ರೆ, ನನ್ನ ವಿಚಾರದಲ್ಲಿ ಹೇಳಿದಾಗ ರಮೇಶ್ ಅವರು ಬರ್ತಾರೆ. ಅವರು ಫೌಂಡರ್ ಪ್ರೆಸಿಡೆಂಟು, ನಾನು ಫೌಂಡರ್ ಸೆಕ್ರೆಟರಿ. ನಮ್ಮ ಯೋಗ್ಯತೆ, ವ್ಯಕ್ತಿತ್ವ ಇದರಿಂದ ಪರಿಚಯ ಇದ್ದಾರೆ. ಈಗ ರಮೇಶ್ ಅವ್ರನ್ನ ಶಾರದಾ ಕಾಲೇಜಿಗೆ ಕರಿಬೇಕು ಅವರು ಅಂದರೆ, ಇಲ್ಲಿ ನಾವು ಅವ್ರ ಲೀಡರ್ಶಿಪ್ ಅವ್ರು ನೋಡಿದ್ದು, ಅದಕ್ಕಾಗಿ ಶಾರದಾ ಕಾಲೇಜಲ್ಲಿ ಸೆಕ್ರೆಟರಿಯಾಗಿ ಬಾಪ ಅಂತ ಕರೆದು. ಹಾಗೆ ಇಲ್ಲಿ ಡೈರಿ ಚೆನ್ನಾಗಿ ನಡೀತಾ ಇದ್ದಿತ್ತು. ಗ್ರಾಮಿಕದ ಅಯ್ಯರ್ ಅಂತ ಬಂದರು, ಅವರು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ನಾವು ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ್ದಲ್ಲ, ಅವರೇ ಒಂದು ಅಪ್ರೋಚ್ ಮಾಡಿ, ನಾನು ಈ ಥರ ಸಂಸ್ಥೆ ಮಾಡ್ತಾ ಇದ್ದೀನಿ, ನೀವು ಜೊತೆಯಲ್ಲಿ ಬನ್ನಿ ಅಂತ ಕರೆದು. ಹಂಗಾಗಿ ಒಂದಕ್ಕೊಂದು ಬೆಳವಣಿಗೆ ಆಗ್ತಾ ಹೋಯಿತು. ನಾನು ಇಲ್ಲಿದ್ದರಿಂದಲೇ ನಾನು ಎಕ್ಸ್ಟೆನ್ಷನ್ ಆಫೀಸರ್ ಆದೆ. ನಾನೊಂದು 7-8 ವರ್ಷ ಕೆಲಸ ಮಾಡಿದ ಮೇಲೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಅದನ್ನು ಬಿಟ್ಟು ನನ್ನ ಸ್ವಂತ ಕೆಲಸಗಳನ್ನು ಮಾಡ್ಕೊಂಡು ಹೋದೆ. ಹೀಗಾಗಿ ಎಲ್ರಿಗೂ ಅನುಕೂಲ ಆಗಿದೆ. ಇದನ್ನು ಎಲ್ಲರೂ ಇದೇ ಒಂದು ಒಳ್ಳೆಯ ಮನಸ್ಸಿನಿಂದ ಇದನ್ನ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಮುಂದಿನ ಪೀಳಿಗೆಗೂ ಇನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು. ನಾವು ಒಂದು ಕಾಲಕ್ಕೆ ಹೇಳ್ತಾ ಇದ್ವಿ, ನಾವು ಜಿಲ್ಲೆಯಲ್ಲೇ ಫಸ್ಟು, ರಾಜ್ಯದಲ್ಲಿ ಫಸ್ಟು, ಈ ರೀತಿ ನಾವು ಹೇಳ್ಕೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ನೋಡಿದಾಗ ನಾವೇ ಪ್ರಾರಂಭ ಮಾಡಿದಂಥ ಒಂದು ವಡ್ರಹಳ್ಳಿ ಡೈರಿ, ನಮ್ಮ ಹತ್ರ ಇರತಕ್ಕಂಥ ವಡ್ರಹಳ್ಳಿ ಡೈರಿ, ಆ ಡೈರಿಯಲ್ಲಿ ಸಿ ಬೈರೇಗೌಡರು ಬಂದಿದ್ರು. ಬಂದಿದ್ರೆ ಪಾಪಣ್ಣವ್ರು ಅರ್ಧ ಗಂಟೆ ಬಿಡಲಿಲ್ಲ ಒಂದು ಮೈಕು ಆ ಡೈರಿ ಮೀಟಿಂಗಲ್ಲಿ. ಅದನ್ನೆಲ್ಲ ಅರ್ಜೆಂಟಾಗಿ ಹೋಗ್ಬೇಕು, ಇವ್ರ ಮೈಕ್ ಬಿಡಲಿಲ್ಲ. ಆ ಡೈರಿ ಇವತ್ತು 5,000 ಲೀಟ್ರ್ ಹೋಗ್ತಾ ಇದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅವ್ರು ನೋಡಿ, ನಾವು ಅದಾಗಬಾರ್ದು ಅಂತಲ್ಲ, ಭಾಳ ಹಿಂದೆ ಆದಂಥ ಡೈರಿ ಅದು. ನಮಗಿರುವಷ್ಟು ಏರಿಯಾನೂ ಇಲ್ಲ ಅದಕ್ಕೆ. ಆದರೆ ಅವರು ಅಷ್ಟು ಮುಂದೆ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಡೈರಿ ಕೂಡ ನಾವು ಹೆಚ್ಚಿಗೆ ಇಂಪ್ರೂವ್ ಮಾಡಿ, ನಮ್ದೇನು ಮಾಡಲ್ ಡೈರಿ ಅಂತ ಇತ್ತೋ ಅದನ್ನು ಕೂಡ ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಇದಕ್ಕೆ ಎಲ್ಲರೂ ಒಂದೇ, ಎಲ್ಲವನ್ನ ಮರೆತು ನೀವು ರಾಜಕೀಯವಾಗಿ ಬೇರೆ ಎಲೆಕ್ಷನ್ ಬಂದಾಗ ಯಾವ ಪಾರ್ಟಿಗಾದ್ರೂ ಮಾಡ್ಕೊಳ್ರಿ, ಡೈರಿ ಅಂತ ಬಂದಾಗ ನೀವು ರಾಜಕೀಯ ದೂರ ಇಟ್ಟು ಬನ್ನಿರಿ. ಆ ರೀತಿ ಮಾಡಿದಾಗ ಇದು ಮೊದಲನೇ ಸ್ಥಾನದಲ್ಲಿತ್ತು, ಆ ಮೊದಲನೇ ಸ್ಥಾನದಲ್ಲೇ ಇರಲಿ ಅಂತ ಕೋರ್ತಾ, ಎಲ್ಲರೂ ಇದೇ ರೀತಿಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಇದಕ್ಕೆ ಒಳ್ಳೆಯ ಹೆಸರು ತರಬೇಕು. ಇದರಿಂದ ಎಲ್ರಿಗೂ ಪ್ರಯೋಜನ ಆಗಬೇಕು ಅಂತ ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ರಿಗೂ ವಂದಿಸಿ ನನ್ನ ಡೈರಿ ನಡೆದು ಬಂದಂಥ ದಾರಿಯನ್ನ ಕೂಲಂಕಷವಾಗಿ ರಾಮಚಂದ್ರಪ್ಪನವರು ಮತ್ತು ರಮೇಶ್ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಏನು ಹೇಳೋಕೆ ಹೋಗಲ್ಲ. ಈ ಒಂದು ಡೈರಿ ಇವತ್ತಿನ ದಿವಸ ಈ ಒಂದು ಮಟ್ಟದಲ್ಲಿ ನಡೆಯುತ್ತಾ ಇರಬೇಕಾದ್ರೆ
ಖಂಡಿತವಾಗ್ಲೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಮಾಜಿ ಕಾರ್ಯದರ್ಶಿಗಳು ಮತ್ತೆ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಮಾಜಿ ನಿರ್ದೇಶಕರಾಗಿರ್ಬೋದು, ಎಲ್ಲರೂ ಕೂಡ, ಮುಖ್ಯವಾಗಿ ಹಾಲು ಉತ್ಪಾದಕರು ಎಲ್ಲರೂ ಕೂಡ ಬಹಳಷ್ಟು ಒಳ್ಳೆಯ ಒಂದು ಉದ್ದೇಶದಿಂದ ಈ ಒಂದು ಡೈರಿಯನ್ನ ಈ ಮಟ್ಟಕ್ಕೆ ತಂದಿರತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ. ಸುಮಾರು 14 ಹಳ್ಳಿಗಳು ಈ ಡೈರಿಗೆ ಸೇರಿತ್ತು ಮೊದಲು. ಇವಾಗ ಎಲ್ಲ ಕಡೆ ಡೈರಿಗಳಾಗಿದೆ. ಎಳಚೇಪಲ್ಲಿಯಲ್ಲಿ ಡೈರಿ ಆಗಿದೆ, ಹೊಸಳ್ಳಿಯಲ್ಲಿ ಡೈರಿ ಆಗಿದೆ, ಮತ್ತೆ ಗಡಂಚಿನೇಪಲ್ಲಿ, ಮತ್ತೆ ಸನ್ಯಾಸಪಲ್ಲಿ, ಮತ್ತೆ ಮಡಿವಾಳ, ಮತ್ತೆ ಆಚಂಪಲ್ಲಿಯಲ್ಲಿ ಆಗಿತ್ತು, ಅದು ಹೋಯ್ತು. ಈ ರೀತಿ ಮಧ್ಯೇರಿಯಲ್ಲಾಗಿತ್ತು, ಅದು ಹೋಯ್ತು. ಈ ತರ ಅನೇಕ ಆದರೂ ಕೂಡ ಇವಾಗ 6 ಹಳ್ಳಿಗಳು ಮಾತ್ರ ಈ ಡೈರಿಗೆ ಸೇರಿರ್ತಕ್ಕಂಥದ್ದು. ಗಾಜಲಬಾವಿ, ಅಗರ, ತಾಯ್ಲೂರು, ದೂಲಪ್ಪಲ್ಲಿ, ಬಾದೇನಹಳ್ಳಿ, ತಿರುಮನಹಳ್ಳಿ, ಈ 6 ಊರುಗಳು ಈ ಡೈರಿಗೆ ಸೇರಿರ್ತಕ್ಕಂಥದ್ದು. ಸುಮಾರು 1000 ಒಂದು ಶೇರ್ ಹೋಲ್ಡರ್ಸ್, 900 ಚಿಲ್ಲರೆ ಶೇರ್ ಹೋಲ್ಡರ್ಸ್ ಇದ್ದಾರೆ ಇವತ್ತಿನ ದಿವಸ ಇಲ್ಲಿ. ಈ ಒಂದು ಡೈರಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬೆಳೆದು ಬಂದು ಇವತ್ತಿನ ದಿವಸ ಸುಮಾರು ಮೊನ್ನೆ 1.5 ವರ್ಷ ಸ್ವಲ್ಪ ತೊಂದರೆ ಆಗಿತ್ತು. ಯಾಕೆಂದ್ರೆ ಈ ಪ್ರೈವೇಟ್ ಡೈರಿಗಳವರು ತಾಯ್ಲೂರಿನೆಲ್ಲ 4 ಡೈರಿಗಳು ಪ್ರೈವೇಟ್ ಡೈರಿಗಳು ಬಂದ್ಬಿಟ್ಟು ಸ್ವಲ್ಪ ನಮಗೆ ತೊಂದರೆ ಆಯ್ತು. ಆದರೂ ಕೂಡ ಇವತ್ತಿನ ದಿವಸ ಸುಮಾರು 2,500 ಲೀಟರ್ ಹಾಲು ಇವತ್ತಿನ ದಿವಸ ನಮಗೆ ಬರ್ತಾ ಇದೆ. ಸುಮಾರು ಪ್ರತಿ ಒಂದು ತಿಂಗಳು ಕೂಡ ನಿವ್ವಳ ಆದಾಯ 1 ಲಕ್ಷಕ್ಕೆ ಮೇಲ್ಪಟ್ಟು ನಿವ್ವಳ ಆದಾಯ ಬರ್ತಾ ಇದೆ. ಇದರ ಜೊತೆಗೆ ಇವತ್ತಿನ ದಿವಸ ಈ ಒಂದು ಹಳೆ ಕಟ್ಟಡ ಮತ್ತೆ ಹೊಸ ಕಟ್ಟಡ 2 ಕಟ್ಟಡಗಳಲ್ಲಿ ಸೇರಿ ಇವತ್ತಿನ ದಿವಸ ನಮಗೆ ಸುಮಾರು 73,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಅಂದ್ರೆ ಕೆನರಾ ಬ್ಯಾಂಕ್ದು 23,500, ಪೋಸ್ಟ್ ಆಫೀಸ್ದು 6,000, ಇಲ್ಲೊಂದು ATMದು 4,000. ಈ ಬಿಲ್ಡಿಂಗ್ 23,500 ರೂಪಾಯಿ ಬರ್ತಾ ಇದೆ. ಆ ಬಿಲ್ಡಿಂಗ್ ನಲ್ಲಿ 20,000 ಮುತ್ತೂಟ್ ಫೈನಾನ್ಸ್ದು, ರಿಲಿಯನ್ಸ್ ಅವ್ರದ್ದು ಒಂದು 10,000, ರೈತ ಸಂಪರ್ಕ ಕೇಂದ್ರದ್ದು ಒಂದು 8,000, ಮತ್ತೆ ಟವರ್ಗಳದೊಂದು 6,000, ಮತ್ತೆ 4 ರೂಮ್ಗಳದೊಂದು 4,500. ಈ ತರ ಒಟ್ಟು 74,000 ರೂಪಾಯಿ ಇವತ್ತಿನ ದಿವಸ ಈ ಒಂದು ಡೈರಿಗೆ ಅಡಿಷನಲ್ ಇನ್ಕಮ್ ಅಂತಂದ್ರೆ ಅದರ್ ದ್ಯಾನ್ ಹಾಲು ಹಾಕ್ತಕ್ಕಂಥದ್ದು ಬಿಟ್ಟು ಅಡಿಷನಲ್ ಇನ್ಕಮ್ ಬರ್ತಕ್ಕಂಥದ್ದು ಇವತ್ತಿನ ದಿವಸ. ಸುಮಾರು 1.5 ಇಂದ 2 ಕೋಟಿ ರೂಪಾಯಿ ಪ್ರಾಪರ್ಟಿ ಇವತ್ತಿನ ದಿವಸ ಈ ತಾಯ್ಲೂರಿನಲ್ಲಿ ಈ ಡೈರಿದು ಪ್ರಾಪರ್ಟಿ ಇದೆ. ಇದು ಇಡೀ ಜಿಲ್ಲೆಯಲ್ಲೇ ನಾವು ತಗೊಂಡ್ರು ಕೂಡ ಯಾರಲ್ಲೂ ಕೂಡ ಇಷ್ಟೊಂದು ಈ ಮಟ್ಟದಲ್ಲಿ ಯಾವುದೇ ಡೈರಿ ಬೆಳೆದಿರುವುದಿಲ್ಲ. ಸುತ್ತಮುತ್ತಲು ಕೂಡ ನಾವು ನೋಡ್ತಾ ಇದ್ದೀವಿ, ಯಾವುದೇ ಡೈರಿಗಳು ಇಷ್ಟೊಂದು ಮಟ್ಟದಲ್ಲಿ ಬೆಳೆದಿಲ್ಲ. ಈ ಒಂದು ಡೈರಿ ಬೆಳಿಬೇಕಾದ್ರೆ ಎಲ್ಲರೂ ಕೂಡ ಬಹಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. 98ರವರೆಗೂ 1998ರವರೆಗೂ ಯಾವುದೇ ಚುನಾವಣೆ ಇಲ್ಲದೆ ಈ ಕಮಿಟಿ ಆಗ್ತಾ ಇತ್ತು. ಆದ್ರೆ 98ರಿಂದ ಆಚೆ ಪ್ರತಿ ವರ್ಷ ಕೂಡ ಎಲೆಕ್ಷನ್ಗಳಾಗೋಕೆ ಶುರುವಾಗೋಯ್ತು. ಇಲ್ಲಿ ರಾಮಚಂದ್ರಪ್ಪನವರು ಅವಾಗ ಹೇಳ್ತಾ ಇದ್ರು ಈ ಎಲೆಕ್ಷನ್ಗಳಿಗೆ ಸಂಬಂಧಪಟ್ಟಂಗೆ ಯಾವ ತರ ಇದು ನಡ್ಕೊಂಡು ಬರ್ತಾ ಇದೆ ಅಂತ. ಈ ತರ ಅಲ್ಲೂ ಕೂಡ ಪ್ರಾರಂಭ ಆಯ್ತು. 98ರಿಂದ ಆಚೆ ಬಂದ್ಬಿಡ್ತು. ಆದ್ರೂ ಕೂಡ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಎಲ್ರೂ ಕೂಡ ಸೌಜನ್ಯದಿಂದ ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದ್ರೂ ಕೂಡ ಎಲ್ರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಈ ಡೈರಿ ಅಭಿವೃದ್ಧಿಗೆ ಸಹಕರಿಸ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ. ಇವತ್ತಿಗೂ ಕೂಡ ಅಷ್ಟೇನೆ, ಯಾವುದೇ ಕಿತ್ತಾಟ ಇಲ್ಲ, ಯಾರೊಬ್ಬರಲ್ಲೂ ಕೂಡ ವ್ಯತ್ಯಾಸ ಇಲ್ಲ, ಯಾವುದೇ ಹೆಚ್ಚು ಕಡಿಮೆ ಇಲ್ಲದೆ ಇವತ್ತು ಕೂಡ ಎಲ್ಲರೂ ಕೂಡ ಒಟ್ಟಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ತುಂಬಾ ಹೆಮ್ಮೆಯ ವಿಷಯ ಆಗಿರ್ತಕ್ಕಂಥದ್ದು. ಬಹುಶಃ ಬೇರೆ ಕಡೆಗಿಂತ ಇಲ್ಲಿ ಇಷ್ಟೊಂದು ಏನೋ ಸಣ್ಣ ಪುಟ್ಟ ವ್ಯವಹಾರಗಳಿರ್ತವೆ ಎಲೆಕ್ಷನ್ ನಡೆಯುವಾಗ, ಅದು ಬಿಟ್ರೆ ಮಿಕ್ಕದ್ದು ಆಮೇಲೆ ಎಲೆಕ್ಷನ್ ಆದ್ಮೇಲೆ ಅಂತೂ ನಿಜವಾಗ್ಲೂ ತುಂಬಾ ಮುತುವರ್ಜಿಯಿಂದ ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಹಾಗಾಗಿ ಈ ಒಂದು ಡೈರಿ ತುಂಬಾ ಚೆನ್ನಾಗಿ ನಡಿಬೇಕಾದ್ರೆ ಇವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಮತ್ತು ಒಂದೇನು ಅಂತಂದ್ರೆ ಇಲ್ಲಿ ಈ ಒಂದು ಇವತ್ತಿನ ದಿವಸ 4-6 ಕಡೆ ಎಲ್ಲ ಪ್ರೈವೇಟ್ ಡೈರಿಗಳೆಲ್ಲ ಕೂಡ ಮುಚ್ಚೋಗಿವೆ. ಇವತ್ತು ದಿವಸ ಅವುಗಳಿಗೆ ಭವಿಷ್ಯ ಇರೋದಿಲ್ಲ. ಬರೀ 1 ವರ್ಷ 2 ವರ್ಷ ಮಾತ್ರ ಅವ್ರು ಅಷ್ಟೇನೆ. ಇಲ್ಲಿ ನಾವು ಸಾಧ್ಯವಾದಷ್ಟು ಯಾವತ್ತೂ ಕೂಡ ಪ್ರತಿ ವರ್ಷ ಕೂಡ ಬೋನಸ್ಸು ಕೊಡ್ತಾ ಇದೀವಿ. ಬೋನಸ್ ನಿಲ್ಸಿಲ್ಲ. ಯಾವುದೇ ವರ್ಷ ಕೂಡ ಬೋನಸ್ಸು ಕೊಟ್ಟಿಲ್ಲ ಅಂತಕ್ಕಂಥ ಮಾತಿಲ್ಲ ಇಲ್ಲಿ. ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ವರ್ಷ ಕೂಡ ಬೋನಸ್ ನಾವು ಕೊಟ್ಟಿದ್ದೀವಿ. ಆಮೇಲೆ ಶೇರ್ ಡಿವೈಡೆಂಡು
ಪ್ರತಿ ವರ್ಷ ಕೂಡ ನಾವು ಅಕ್ಯುಮುಲೇಟ್ ಆಗಿರ್ತಕ್ಕಂಥ 3-4 ವರ್ಷಕ್ಕೊಂದ್ಸಾರಿ ಯಾವುದೋ ಗಿಫ್ಟ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ದಾನ ಧರ್ಮ ನಿಧಿಗಳು ಕೂಡ ನಾವು ಯಥೇಚ್ಛವಾಗಿ ಕೊಡ್ತಾ ಇದ್ದೀವಿ. ಮತ್ತೆ ಈ ಎಜುಕೇಶನ್ ಫಂಡು ಮತ್ತೆ ಈ ತರ ಪ್ರತಿಯೊಂದರಲ್ಲೂ ಕೂಡ ನಾವು ಇವತ್ತಿನ ದಿವಸ ನಾವು ಮುಂಚೂಣಿಯಲ್ಲಿದ್ದೀವಿ. ಇನ್ನೊಂದು ಏನಂತಂದ್ರೆ ಸುಮಾರು ನಮಗೆ 18ರಿಂದ 20 ಲಕ್ಷ ರೂಪಾಯಿ ಇವತ್ತಿನ ದಿವಸ ನಮಗೆ ಡೈರಿ ಕಡೆ ಇದೆ ದುಡ್ಡು. ಅಂದ್ರೆ ಲಾಭ ಎಲ್ಲಿದೆ ಅಂತ ಕೇಳ್ತಾರೆ. ಲಾಭ ಇಲ್ಲಿರೋದಿಲ್ಲ, ಅಲ್ಲಿರುತ್ತೆ. 3 ಬಿಲ್ಗಳು ನಮ್ಗೆ ಬರ್ಬೇಕು. 6 ಲಕ್ಷ ಚಿಲ್ಲರೆ ಅಂತಂದ್ರೆ ಸುಮಾರು 18ರಿಂದ 20 ಲಕ್ಷ ರೂಪಾಯಿ ಇವತ್ತಿನ ದಿವಸ ಅಲ್ಲಿದೆ ನಮ್ಮ ದುಡ್ಡು. ನಾವು ರೈತರಿಗೆ ಕೊಡ್ಬೇಕಾಗಿರ್ತಕ್ಕಂಥದ್ದೇನೂ ಇಲ್ಲ, ಕರೆಕ್ಟ್ ಆಗಿ ಟೈಮ್ ಕೊಡ್ತಾ ಇದ್ದೀವಿ. ಮತ್ತೆ ಇದು ರಿಸರ್ವ್ ಫಂಡ್ ಅಂತ ಇರ್ತದೆ, ಅದರಲ್ಲೂ ಸುಮಾರು 25 ಲಕ್ಷ ರೂಪಾಯಿ ಇದೆ. ಆ ಥರ ಇವತ್ತಿನ ದಿವಸ ನಾವು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಫೈನಾನ್ಸಿಯಲ್ ಆಗಿರ್ಬೋದು ಅಥವಾ ನಾವು ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಇವತ್ತಿನ ದಿವಸ. ಅಷ್ಟೊಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರ ಸಹಕಾರನೂ ಇದೆ ಈ ಒಂದು ಡೈರಿಗೆ. ಹಾಗಾಗಿ ಇನ್ನು ಮುಂದೆ ಕೂಡ ಎಲ್ಲರೂ ಕೂಡ ಈ ಒಂದು ಸಹಕಾರ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈ ಒಂದು 25ನೇ ವರ್ಷ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ವಿ. ಪ್ರಿಲಿಮಿನರಿ ಮೀಟಿಂಗು ಕರೆದ್ವಿ. ಆದರೆ ಕೆಲವರು ಬಂದರು, ಕೆಲವರು ಬರಲಿಲ್ಲ. ಅದು ಏನಂತಂದ್ರೆ ಎಲ್ರಿಗೂ ಒಂದು ಆಸಕ್ತಿ ಇದ್ರೆ ಮಾತ್ರ ಯಾವುದೇ ಒಂದು ಕಾರ್ಯ ನಾವು ನಡೆಸ್ಬೋದು. ಆದರೆ ಬಹಳ ಜನರಿಗೆ ಅವಾಗ ಆಸಕ್ತಿ ಇರಲಿಲ್ಲ, ಕಾರಣ ಬೇರೆ ಬೇರೆ ಇರ್ಬೋದು. ಅದರಿಂದ ಆ 25ನೇ ವರ್ಷದ್ದು ಸಿಲ್ವರ್ ಜೂಬಿಲಿ ಮಾಡೋಕ್ಕಾಗಲಿಲ್ಲ. ಇವಾಗ 48 ವರ್ಷ ಆಗ್ತಾ ಇದೆ. 49, 50ನೇ ವರ್ಷಕ್ಕೆ ಅಂದ್ರೆ ಬರ್ತಕ್ಕಂಥ ಆಫ್ಟರ್ ನೆಕ್ಸ್ಟ್ ಇಯರ್ 50ನೇ ವರ್ಷಕ್ಕೆ ಇದು ನಮಗೆ ಕಾಲಿಡ್ತದೆ. ಆವಾಗ ನಾವೊಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ಅದನ್ನ ಮುಂಚಿತವಾಗೆ ಎಲ್ರಿಗೂ ಕೂಡ ಹೇಳಿ ಸುಮಾರು ಒಂದು 6 ತಿಂಗಳ ಮುಂಚೆನೆ ಇದನ್ನ ನಾವು ತಯಾರಿ ಮಾಡ್ಕೋಬೇಕಾಗುತ್ತೆ. ತಯಾರಿ ಮಾಡಿಕೊಂಡು ನಾವು ಈ ಒಂದು 50 ವರ್ಷದ ಒಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಇದೆ. ಅದಕ್ಕೆ ಎಲ್ಲರ ಸಹಕಾರನೂ ಬೇಕಾಗುತ್ತೆ. ಇನ್ನೊಂದು ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಒಂದ್ಸಾರಿ ಅಧ್ಯಕ್ಷರಾಗಿ ಹೋದ್ಮೇಲೆ ಅಥವಾ ನಿರ್ದೇಶಕರಾಗಿ ಹೋದ್ಮೇಲೆ ಕೆಲವರು ದಯವಿಟ್ಟು ನೀವೆಲ್ಲರೂ ನಾನು ಕೇಳ್ಕೊಳ್ಳೋದು, ಒಂದು ವಿಸಿಟ್ ಕೊಡಿ. 8 ದಿವಸಕ್ಕೋ 10 ದಿವಸಕ್ಕೋ 15 ದಿವಸಕ್ಕೋ ತಿಂಗಳಿಗೋ ಒಂದ್ಸಾರಿ ಇಲ್ಲಿ ಬಂದು ಹೆಂಗ್ ನಡೀತಾ ಇದೆ, ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಪರಿಶೀಲನೆ ಮಾಡಬೇಕು. ಮಾಡಿದಾಗ ಮಾತ್ರ ನಿಮಗೆ ಮತ್ತೆ ಈ ಒಂದು ಸಂಬಂಧ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಹಂಗೆ ಕಟ್ಟಾಗೋಗುತ್ತೆ. ನಾವು ಯಾವತ್ತೋ ಒಂದು ದಿವಸ ಬಂದ್ರೆ ಕೂಡ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಒಂದು ಶ್ರಮ ಇಲ್ಲಿ ಇರೋದ್ರಿಂದ ನೀವೆಲ್ಲರೂ ಕೂಡ ದಯವಿಟ್ಟು ಯಾವುದೇ ಒಂದು ಅಂದ್ರೆ ಅವ್ರು ಕರೀಲಿಲ್ಲ ಅಥವಾ ಅವರು ನಮ್ಮನ್ನ ಕರೀದೇ ಇದ್ರೆ ನಾವು ಹೆಂಗ್ ಹೋಗೋದು ಅಂತಕ್ಕಂಥ ದಯವಿಟ್ಟು ಅದನ್ನು ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಮದು ನೀವೆಲ್ಲ ಶ್ರಮ ಹಾಕಿ ಬೆಳೆಸಿರ್ತಕ್ಕಂಥ ಡೈರಿ ಇದು. ಹಾಗಾಗಿ ನೀವು ಇದನ್ನ ಬೇಸರ ಪಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ನಾವು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಎಲ್ರೂ ಕೂಡ ಬನ್ನಿ. ಬಂದು ತಮಗೆ ಈ ಸಮಯ ಸಿಕ್ಕಾಗ ಬಂದು ಇಲ್ಲಿ ಏನಾಗ್ತಾ ಇದೆ 4 ಮಾತನಾಡ್ಕೊಂಡು ಹೋಗಿ. ಏನಪ್ಪ ಚೆನ್ನಾಗಿ ನಡೀತಾ ಇದೆಯಾ, ಎಷ್ಟು ಲೀಟ್ರ್ ಬರ್ತಾ ಇದೆ, ಲಾಭ ಬರ್ತಾ ಇದೆಯಾ ಇಲ್ವಾ, ಈ ಥರ ನೀವು ದಯವಿಟ್ಟು ಆ ಥರ ನೀವು ಒಂದು ವಿಚಾರಿಸ್ಕೊಂಡಾಗ ಇದಿನ್ನೂ ಸ್ವಲ್ಪ ಹುಮ್ಮಸ್ ಬರುತ್ತೆ. ಇಲ್ಲಿರ್ತಕ್ಕಂಥವ್ರು ಕೆಲಸ ಮಾಡೋದಕ್ಕೆ ಇನ್ನೂ ಕೂಡ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಒಂದು ವೇಳೆ ಕೆಲವು ಸಮಯಗಳಲ್ಲಿ ತಪ್ಪುಗಳಾಗಿರ್ಬೋದು. ಇವಾಗ ಮೊನ್ನೆ ಅಂದ್ಕೊಂಡ್ವಿ, ನೆನ್ನೆಯಿಂದ ಇದು ಎಲ್ರಿಗೂ ಕರ್ಕೊಂಡು ಮಾತನಾಡ್ರಪ್ಪ ಅಂತ ಹೇಳಿದ್ವಿ. ಅದು ಕೆಲವ್ರಿಗೆ ಮಿಸ್ ಆಗಿರ್ಬೋದು, ಕೆಲವ್ರು ಬರದೇ ಇರ್ಬೋದು ಅಥವಾ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಬೇಸರ ಪಟ್ಕೊಳ್ತಕ್ಕಂಥದ್ದಲ್ಲ. ಕ್ಷಮಿಸ್ಬೇಕೇನಾದರೂ ಈ ಆಡಳಿತ ಮಂಡಳಿಯಿಂದ ತಪ್ಪಾಗಿದ್ರೆ ಕ್ಷಮಿಸಿ. ಯಾಕೆಂತಂದ್ರೆ ಇದು ಯಾವತ್ತೂ ಕೂಡ ಎಲ್ಲರನ್ನೂ ಬಿಟ್ಟು ಯಾರು ಮಾಡ್ತಕ್ಕಂಥದ್ದಲ್ಲ. ಇದು ಸಹಕಾರಿ ಕ್ಷೇತ್ರ. ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅಂತಕ್ಕಂಥ ಸಹಕಾರಿ ಸೂತ್ರದ ಮೇಲೆ ನಡೆಯುತ್ತಾ ಇರತಕ್ಕಂಥದ್ದು. ಅದರಿಂದ ನಾವೆಲ್ಲರೂ ಕೂಡ ಈ ಒಂದು ಸಹಕಾರಿ ಒಂದು ತತ್ವಕ್ಕೆ ಬದ್ಧರಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ದುಡಿಯೋಣ. ಇನ್ನು ಮುಂದೆ ಕೂಡ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳಿಬೇಕು. ಇವಾಗ ನಾವು 2016ರಲ್ಲಿ ನಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಂದರೆ 100 ವರ್ಷ ಆಗಿತ್ತು. ಮಿಡ್ಲ್ ಸ್ಕೂಲು ಮತ್ತು ಉರ್ದು ಸ್ಕೂಲು, ದುಲ್ಪಲ್ಲಿಯಲ್ಲಿ ಪ್ರೈಮರಿ ಸ್ಕೂಲು, ಅದು ಸೆಂಟನರಿ ಮಾಡಿದ್ವಿ. ಮತ್ತೆ ಹೈಸ್ಕೂಲು 50 ವರ್ಷ ಆಗಿತ್ತು, ಗೋಲ್ಡನ್ ಜೂಬ್ಲಿ ಮಾಡಿದ್ವಿ. ಕಾಲೇಜು 25 ವರ್ಷ ಆಗಿತ್ತು, ಅದು ಸಿಲ್ವರ್ ಜೂಬ್ಲಿ ಮಾಡಿದ್ವಿ. ಈ ಥರ ಈ ರಿಮೋಟ್ ಕಾರ್ಡ್ನಲ್ಲಿ ಇರ್ತಕ್ಕಂಥದನ್ನ ನಾವು ಮಾಡಿ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ರು ಅವಾಗ, ಅವ್ರನ್ನ ಕೂಡ ಕರೆಸಿ ನಾವು ಈ ಒಂದು ಕೆಲಸ ಮಾಡಿದ್ದೀವಿ. ಅದೇ ಥರ ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ,
ನೆಕ್ಸ್ಟ್ ಇಯರ್ ಅಂದ್ರೆ ಈ ನಾಳೆ ವರ್ಷ ಅಲ್ಲ, ಬರೋ ವರ್ಷ 50 ವರ್ಷಕ್ಕೆ ಕಾಲಿಡುತ್ತೆ. ಆವಾಗ ಈ ಒಂದು ಸಂಸ್ಥೆಯ ಒಂದು ಗೋಲ್ಡನ್ ಜೂಬ್ಲಿ ಮಾಡಬೇಕು ಅಂತಕ್ಕಂಥ ಮನಸ್ಸು ತಮ್ಮೆಲ್ಲರಲ್ಲೂ ಬರಬೇಕು. ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಈ ಒಂದು ಕೆಲವು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ವಂದಿಸ್ತಾ ಇದ್ದೀನಿ. ಅಧ್ಯಕ್ಷರು ಮತ್ತು ಸೀನಿಯರ್ಗಳಿಗೆ ವಂದನೆಗಳು. ನೀವು ಬೆಳೆಸಿರುವ ಈ ವೃಕ್ಷವನ್ನು ನಾವು ಅದೇ ರೀತಿ ಬೆಳೆಸ್ತಾ ಇದ್ದೀವಿ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಬಂದು ವಿಚಾರಿಸಿ. ಎಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು.